ಸತತ ಎರಡನೇ ಬಾರಿಗೆ ಆರ್ಸಿಬಿ ಕಪ್ಪನ್ನ ಎತ್ತಿ ಹಿಡಿತಾ ಇದ್ದ ಹಾಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವು ಕಡೆಗಳಲ್ಲೂ ಕೂಡ ಸಂಭ್ರಮ ಸಡಗರ ಜೋರಾಗಿತ್ತು. ಬಟ್ ಪೊಲೀಸರು ಈ ಬಾರಿ ಯಾವುದೇ ರೀತಿಯ ಸೆಲೆಬ್ರೇಷನ್ಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಅದರ ನಡುವೆಯೂ ಕೂಡ ಆರ್ಸಿಬಿ ಅಭಿಮಾನಿಗಳು ರಸ್ತೆಗಿಳಿದು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಆರ್ಸಿಬಿ ಎರಡನೇ ಬಾರಿಗೆ ಕಪ್ ಗೆಲ್ತಾ ಇದ್ದ ಹಾಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೇಗಿತ್ತು ಸಂಭ್ರಮಾಚರಣೆ? ಬನ್ನಿ ನೋಡ್ಕೊಂಡು ಬರೋಣ. ಎರಡನೇ ಬಾರಿಗೆ ಕಪ್ ಗೆದ್ದ ಆರ್ಸಿಬಿ ತಂಡ ಬೆಂಗಳೂರಿನಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ. ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಡಗರ. ಆರ್ಸಿಬಿ ಗೆಲುವು ಸಾಧಿಸ್ತಾ ಇದ್ದಂತೆ ಇತ್ತ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಆರಂಭವಾಗಿತ್ತು. ಬೆಂಗಳೂರಿನಾದ್ಯಂತ ಆರ್ಸಿಬಿ ಅಭಿಮಾನಿಗಳು ಬೀದಿಗಿಳಿದು ಸಂಭ್ರಮಿಸಿದ್ರು. ರಸ್ತೆಗಳ ತುಂಬೆಲ್ಲ ಜನ ಕಿಕ್ಕಿರಿದು ತುಂಬಿ ಆರ್ಸಿಬಿ ಪರ ಘೋಷಣೆಗಳನ್ನ ಕೂಗಿದ್ರು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಬೆಂಗಳೂರಿನ ಪಬ್ನಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಆರ್ಸಿಬಿ ತಂಡ ಗೆಲ್ತಾ ಇದ್ದಂತೆ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ್ರು. ಬ್ರಿಗೇಡ್ ರಸ್ತೆಯ ಪಬ್ಗಳು ಕ್ರಿಕೆಟ್ ಪ್ರಿಯರಿಂದ ಕಿಕ್ಕಿರಿದು ತುಂಬಿದ್ವು. ನಾಗಾವರದಲ್ಲೂ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿತ್ತು. ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಸಂಭ್ರಮಿಸಿದ್ರು. ಆರ್ಸಿಬಿ ಪರ ಘೋಷಣೆಗಳನ್ನು ಕೂಗುತ್ತಾ ಕುಣಿದು ಕುಪ್ಪಳಿಸಿದ್ರು. ಲೂಲು ಮಾಲ್ನಲ್ಲಿ ಸಂಭ್ರಮವೋ ಸಂಭ್ರಮ. ಆರ್ಸಿಬಿ ವಿನ್ ಆಗ್ತಾ ಇದ್ದಂತೆ ಕುಣಿದು ಕುಪ್ಪಳಿಸಿದ ಫ್ಯಾನ್ಸ್. ಲೂಲು ಮಾಲ್ನಲ್ಲೂ ಕೂಡ ಸಂಭ್ರಮಾಚರಣೆ ಸಖತ್ತಾಗಿತ್ತು. ಬಿಗ್ ಸ್ಕ್ರೀನ್ ನಲ್ಲಿ ಮ್ಯಾಚ್ ನೋಡಿದ ಅಭಿಮಾನಿಗಳು ಫುಲ್ ಖುಷಾದ್ರು. ಪ್ರತಿಯೊಂದು 4-6ಗೂ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಮ್ಯಾಚ್ ಗೆಲ್ತಾ ಇದ್ದಂತೆ ಅಭಿಮಾನಿಗಳು ಆರ್ಸಿಬಿ ಅಂತ ಕೂಗ್ತಾ ಸಂಭ್ರಮಿಸಿದ್ರು. ಚರ್ಚ್ ಸ್ಟ್ರೀಟ್ ವಿಜಯನಗರದಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿತ್ತು. ಆರ್ಸಿಬಿ ಗೆಲ್ತಾ ಇದ್ದಂತೆ ರಸ್ತೆಗಿಳಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಗೆ ಪೊಲೀಸ್ ಇಲಾಖೆ ಬ್ರೇಕ್ ಹಾಕಿತ್ತು. ರಸ್ತೆಗೆ ಬಂದು ಪಟಾಕಿ ಸಿಡಿಸೋದಕ್ಕೆ ಮತ್ತು ವಾಹನಗಳಿಗೆ ಅಡ್ಡಿ ಹಾಕದಂತೆ ನೋಟಿಸ್ ಜಾರಿ ಮಾಡಿ ಜನ ಗುಂಪು ಸೇರಿ ಸಂಭ್ರಮಾಚರಣೆಗೆ ಅವಕಾಶ ಕೊಟ್ಟಿರಲಿಲ್ಲ. ಆದರೂ ಕೂಡ ಕೆಲವೆಡೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.